ವೀಕ್ಷಕರೇ ಹೇಗಿದ್ದೀರಾ? ಸೊ ಈ ವಿಡಿಯೋದಲ್ಲಿ ವಿವೋ T1 Pro ಅಥವಾ ವಿವೋ T1 ಇರ್ಬೋದು ಅಥವಾ ಯಾವುದೇ ವಿವೋ ಫೋನ್ ಇರ್ಬೋದು, ಅದರಲ್ಲಿ FunTouch OS 12 ವರ್ಷನ್ ನಡೀತಾ ಇದೆ ಅಂದರೆ ನಿಮ್ಮ ಫೋನಲ್ಲಿ, ವಿವೋ ಫೋನಲ್ಲಿ ಸೊ ಈ ಸ್ಮಾರ್ಟ್ ಫೀಚರ್ಸ್ನ ನೀವು ಕಂಪ್ಲೀಟಾಗಿ ಯೂಟಿಲೈಸ್ ಮಾಡಬಹುದು. ಸೊ ಇಲ್ಲಿ ನೋಡಿದ ಹಾಗೆ ಜಸ್ಟ್ ಅಬೌಟ್ ಫೋನಿಗೆ ಹೋದರೆ ನಾವು ಇದರಲ್ಲಿ ನಡೀತಾ ಇದೆ FunTouch OS 12 ವರ್ಷನ್. ಸೊ ಈ ಥರ ವರ್ಷನ್ ಇದ್ದರೆ ಸ್ಮಾರ್ಟ್ ಫೀಚರ್ಸ್ನ ನೀವು ಯೂಸ್ ಮಾಡಿ ಕಸ್ಟಮೈಸ್ ಮಾಡ್ಕೋಬಹುದು. ಸೊ ಏನಪ್ಪ ಇದು ಸ್ಮಾರ್ಟ್ ಫೀಚರ್ಸ್ ಎದಕ್ಕೆ ಬೇಕಿದು ಅಂದರೆ, ಈ ಸ್ಮಾರ್ಟ್ ಫೀಚರ್ಸ್ನ ಎನೇಬಲ್ ಮಾಡೋದ್ರಿಂದ, ಅಂದರೆ ಇದು ಸ್ಮಾರ್ಟ್ ಫೀಚರ್ಸ್ ಆನ್ ಮಾಡೋದ್ರಿಂದ ನೀವು ಈಸಿಯಾಗಿ ವರ್ಕ್ನ ಕಂಪ್ಲೀಟ್ ಮಾಡಬಹುದು. ಹಾಗೆ ಕ್ವಿಕ್ ಶಾರ್ಟ್ ಕಟ್ ಸಿಗುತ್ತೆ ನಿಮಗೆ. ತುಂಬಾ ಬೇಗ ಏನು ಕೆಲಸ ಇದ್ರೂ ನೀವು ಮುಗಿಸ್ಬೋದು ಮೊಬೈಲಲ್ಲಿ. ಸೊ ಸ್ಮಾರ್ಟ್ ಫೀಚರ್ಸ್ ನೋಡೋಣ ಹಾಗಾದ್ರೆ ಹೇಗೆ ನೀವು ಕಸ್ಟಮೈಸ್ ಮಾಡಿ ಹೇಗೆ ಸೆಟ್ಟಿಂಗ್ಸ್ನ ಮಾಡ್ಕೋಬೇಕು ಸ್ಮಾರ್ಟ್ ಫೀಚರ್ಸ್ ಅಂತ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸದಾಗಿದ್ದರೆ ಈ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡ್ರಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್ಗೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ JaiKannadaTech. ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಫಸ್ಟ್ ಸ್ಮಾರ್ಟ್ ಫೀಚರ್ ನೋಡೋಣ. ಅದಕ್ಕೆ ನೀವು ಸೆಟ್ಟಿಂಗ್ಸಿಗೆ ಹೋಗಬೇಕು, ರೈಟ್? ಸೊ ಸೆಟ್ಟಿಂಗ್ಸಲ್ಲೇ ಎಲ್ಲ ಸ್ಮಾರ್ಟ್ ಫೀಚರ್ಸ್ ಇರೋದು. ಇಲ್ಲಿ ಈ ಥರ ಸ್ಕ್ರೋಲ್ ಮಾಡಿದರೆ ಕೆಳಗಡೆ ನೀವು ಶಾರ್ಟ್ಕಟ್ ಆ್ಯಂಡ್ ಆಕ್ಸೆಸಿಬಿಲಿಟಿ ಅಂತ ನಿಮಗೆ ಬರುತ್ತೆ. ಸೊ ಇಲ್ಲಿದೆ ನೋಡ್ರಿ, ಶಾರ್ಟ್ಕಟ್ಸ್ ಆ್ಯಂಡ್ ಆಕ್ಸೆಸಿಬಿಲಿಟಿ. ಟ್ಯಾಪ್ ಮಾಡಿದ ತಕ್ಷಣ ಎಷ್ಟೊಂದು ಸ್ಮಾರ್ಟ್ ಫೀಚರ್ಸ್ ಕೊಟ್ಟಿದ್ದಾರೆ. ಒಂದು ಎಕ್ಸಾಂಪಲ್ ನಿಮಗೆ ತೋರಿಸ್ತೀನಿ ಇಲ್ಲಿ ಹೇಗೆ ಅಂತ. ಇಲ್ಲೊಂದು ಸ್ಮಾಲ್ ಐಕಾನ್ ಕಾಣಿಸ್ತಾ ಇದೆ, ರೈಟ್? ಇದನ್ನ ಮೇಲೆ ನಾನು ಟ್ಯಾಪ್ ಮಾಡಿದ್ರೆ ನೋಡ್ರಿ ಯಾವ ಥರ ಶಾರ್ಟ್ಕಟ್ ಫೀಚರ್ ಬಂದಿದೆ. ಸೊ ಇಲ್ಲಿಂದ ನಾನು ಕ್ವಿಕ್ಕಾಗಿ ಫೇಸ್ಬುಕ್ ಓಪನ್ ಮಾಡ್ಬೋದು, ಮೆಸೇಜ್ ಓಪನ್ ಮಾಡ್ಬೋದು, ಕ್ಯಾಮ್ರಾ ಓಪನ್ ಮಾಡ್ಬೋದು, ಫ್ಲ್ಯಾಶ್ ಲೈಟ್ ಆನ್ ಮಾಡ್ಬೋದು, ಕ್ಯಾಲ್ಕುಲೇಟರ್ನ ಯೂಸ್ ಮಾಡ್ಬೋದು. ಜಸ್ಟ್ ಒಂದ್ಸಲ ಟ್ಯಾಪ್ ಮಾಡಿದರೆ ಈ ಥರ ಕ್ಯಾಲ್ಕುಲೇಟರ್ ಓಪನ್ ಆಗುತ್ತೆ. ಇದರದ್ದು ಸ್ಕ್ರೀನ್ ಕೂಡ ನೀವು ರೀಸೈಸ್ ಮಾಡ್ಬೋದು ಈಸಿಯಾಗಿ. ಸೊ ಇದೆಲ್ಲ ಹೇಗೆ ಬಂತು ಅಂದರೆ, ಇಲ್ಲಿ ಸ್ಮಾರ್ಟ್ ಫೀಚರಲ್ಲಿ ನಾನು ಸ್ವಿಚ್ ಆನ್ ಮಾಡಿದ್ದೀನಿ. ಸೊ ಮೊದಲನೇದಾಗಿ ನಾವು ನೋಡೋಣ ಎಸ್ ಕ್ಯಾಪ್ಚರ್ ಅಂದರೆ ಸ್ಕ್ರೀನ್ ಕ್ಯಾಪ್ಚರ್ ಮಾಡೋದು, ಅಂದರೆ ನೀವು ಸ್ಕ್ರೀನ್ ಶಾಟ್ ತೊಗೊಳೋದು ಬೇಸಿಕಲಿ. ಬಟ್ ದೆನ್ ಅಗೇನ್ ಇಲ್ಲಿ ಏನು ಕಸ್ಟಮೈಸ್ ಮಾಡ್ಬೋದು ಅಂದರೆ, ಈ ಥರ ಸ್ಕ್ರೀನ್ ಶಾಟ್ ತೆಗೆದಿದ ತಕ್ಷಣ ಒಂದು ಮೆನು ಬರುತ್ತೆ, ಇಲ್ಲಿ ಲಾಂಗ್ ಸ್ಕ್ರೀನ್ ಶಾಟ್ ಅಂತ. ಒಂದ್ಸಲ ಟ್ಯಾಪ್ ಮಾಡಿದರೆ ನೀವು ಹಲವಾರು ಪೇಜಸ್, ಲೈಕ್ 2 or 3 ಪೇಜಸ್ ಓದ್ತಾ ಇರ್ತೀನಿ ನಾನು, ಡಾಕ್ಯುಮೆಂಟ್ ಇರುತ್ತೆ. ಸೊ ಒಂದೇ ಫೋಟೋದಲ್ಲಿ ಮಲ್ಟಿಪಲ್ ಡಾಕ್ಯುಮೆಂಟ್ಸ್, ಮಲ್ಟಿಪಲ್ ಪೇಜಸ್ ಸ್ಕ್ರೀನ್ ಶಾಟ್ ಬರಬೇಕಂದ್ರೆ ಅದ್ರ ಮೇಲೆ ಟ್ಯಾಪ್ ಮಾಡಬೇಕು. ನೋಡ್ರಿ, ತಾನೇ ಸ್ಕ್ರೋಲ್ ಮಾಡಿಕೊಂಡು ಅದನ್ನು ಎಲ್ಲ ಕ್ಯಾಪ್ಚರ್ ಮಾಡ್ತು ಒಂದೇ ಫೋಟೋದಲ್ಲಿ. ಸೊ ಇಲ್ಲಿ ಸೇವ್ ಅಂತ ಟ್ಯಾಪ್ ಮಾಡಿದ ತಕ್ಷಣ ಗ್ಯಾಲರಿಯಲ್ಲಿ ಒಂದೇ ಫೋಟೋದಲ್ಲಿ ಇಷ್ಟು ದೊಡ್ಡ ಪೇಜು ಸೇವ್ ಆಗಿದೆ. ಸೊ ಇದನ್ನು ನೀವು ಶೇರ್ ಮಾಡ್ಬೋದು, ಯಾವ ಥರ ಬೇಕು ನಿಮಗೆ ಆ ಥರ ಯೂಸ್ ಮಾಡಬಹುದು. ಸೊ ಇದು ಸ್ಕ್ರೀನ್ ಶಾಟಿಂದು ಕಸ್ಟಮೈಸ್ ಮಾಡ್ಕೊಳೋದಕ್ಕೆ ಇಲ್ಲಿ ನೀವು ಇವೆರಡು ಸ್ವಿಚ್ ಆನ್ ಮಾಡಿರಬೇಕು. ಸ್ಕ್ರೀನ್ ಶಾಟ್ ಫ್ಲೋಟಿಂಗ್ ವಿಂಡೋ ಅಂದರೆ ಅದೇ. ಆಮೇಲೆ ಇಲ್ಲಿ ಸ್ಲೈಡ್ ಡೌನ್ ವಿತ್ 3 fingers ಟು ಟೇಕ್ ಎ ಸ್ಕ್ರೀನ್ ಶಾಟ್. ಇನ್ನೊಂದು ಆಪ್ಷನ್ ವಾಲ್ಯೂಮ್ ಡೌನ್ ಬಟನ್ ಹಾಗೆ ಪವರ್ ಬಟನ್ ಸೈಮಲ್ಟೇನಿಯಸ್ ಆಗಿ ಪ್ರೆಸ್ ಮಾಡಿದರೆ ಅಲ್ಲಿ ಕೂಡ ಸ್ಕ್ರೀನ್ ಶಾಟ್ ತಗೋಬಹುದು. ನೆಕ್ಸ್ಟ್ ಒನ್ ಬಂದುಬಿಟ್ಟು ಸ್ಕ್ರೀನ್ ರೆಕಾರ್ಡಿಂಗ್ ರಿಲೇಟೆಡ್ ಇಲ್ಲೇ ಇದೆ ಸ್ಮಾರ್ಟ್ ಫೀಚರ್. ಹೇಗಪ್ಪ ಸ್ಕ್ರೀನ್ ರೆಕಾರ್ಡಿಂಗ್ನ ಕಸ್ಟಮೈಸ್ ಮಾಡಬೇಕಂದ್ರೆ, ಸೊ ಇಲ್ಲಿ ಸ್ವೈಪ್ ಡೌನ್ ಮಾಡಿದಾಗ ಈ ಥರ ಒಂದ್ಸಲ ಲೆಫ್ಟಿಗೆ ಸ್ವೈಪ್ ಮಾಡಿದರೆ ರೆಕಾರ್ಡ್ ಸ್ಕ್ರೀನ್ ಅಂತ ಇದೆ. ಸೊ ಇಲ್ಲಿಂದ ಟ್ಯಾಪ್ ಮಾಡಿದ ತಕ್ಷಣ ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಆಗುತ್ತೆ. ಬಟ್ ಅಲ್ಲಿ ಮೀಡಿಯಾ ಸೌಂಡ್ ಆನ್ ಆಗಬೇಕಾ ಬೇಡವಾ, ನಿಮ್ಮ ಮೊಬೈಲ್ ಸೌಂಡು ಹಾಗೆ ಮೈಕ್ರೋಫೋನಲ್ಲಿ ನೀವು ಏನಾದರೂ ವಾಯ್ಸ್ ಓವರ್ ಕೊಡ್ತಾ ಇದ್ದೀರಾ, ಗೇಮ್ಸ್ ಆಡ್ತಾ ಇದ್ದೀರಾ, ವಾಯ್ಸ್ ಓವರ್ ಕೊಡ್ತಾ ಇದ್ದೀರಾ, ಸ್ಕ್ರೀನ್ ರೆಕಾರ್ಡ್ ಮಾಡಬೇಕು ಅಂದರೆ, ಸೊ ಅದಕ್ಕೆ ಇಲ್ಲಿ ಅವರು ಸೆಟ್ಟಿಂಗ್ ಕೊಟ್ಟಿದ್ದಾರೆ. ಹಾಗೆ ಟಚ್ ಮಾಡಿದ್ದು ಎಲ್ಲಿ ಟಚ್ ಮಾಡಿದ್ದು ಅಂತ ಗೊತ್ತಾಗಬೇಕು ಸ್ಕ್ರೀನ್ ರೆಕಾರ್ಡಿಂಗ್ ಮಾಡ್ಬೇಕಾರೆ ಅಂದರೆ, ಸೊ ಇದನ್ನು ಆನ್ ಮಾಡಬೇಕು. ಇಲ್ಲಿ ರೆಕಾರ್ಡ್ ಸೌಂಡ್ ಮೇಲೆ ಟ್ಯಾಪ್ ಮಾಡಿದ ತಕ್ಷಣ ಸಿಸ್ಟಮ್ ಆಡಿಯೋ ಇದೆ, ಮೈಕ್ರೋಫೋನ್ ಆಡಿಯೋ ಇದೆ, ಹಾಗೆ ಸಿಸ್ಟಮ್ ಆಡಿಯೋ ಆ್ಯಂಡ್ ಮೈಕ್ರೋಫೋನ್ ಆಡಿಯೋ. ಸೊ ಎರಡೂ ರೆಕಾರ್ಡ್ ಮಾಡಬೇಕಪ್ಪ ನನ್ನ ಸ್ಕ್ರೀನ್ ರೆಕಾರ್ಡ್ ಮಾಡಬೇಕಾದ್ರೆ ಅಂದರೆ ಇದ್ರ ಮೇಲೆ ಈ ಥರ ಟ್ಯಾಪ್ ಮಾಡಬೇಕು. ನೆಕ್ಸ್ಟ್ ಒಂದು ಬಂದುಬಿಟ್ಟು ಪಿಕ್ಚರ್ ಕ್ವಾಲಿಟಿ ಇದೆ. ಇದು ಯಾವಾಗಲೂ ಹೈ ಅಂತ ಇಡ್ರಿ, ಮೀಡಿಯಮ್ ಲೋ ಇಡ್ಲಿಕ್ಕೆ ಹೋಗಬೇಡ್ರಿ. ಯಾಕಂದರೆ ಮೀಡಿಯಮ್ ಲೋ ಇಟ್ಟರೆ ಸ್ಕ್ರೀನ್ ರಿಫ್ರೆಶ್ ರೇಟ್ ಕಡಿಮೆ ಆಗುತ್ತೆ, ಕ್ವಾಲಿಟಿ ಚೆನ್ನಾಗಿ ಬರೋದಿಲ್ಲ. ಸೊ ಹೈ ಅಲ್ಲಿ ಇಟ್ಟು ನೀವು ಸ್ಕ್ರೀನ್ನ ರೆಕಾರ್ಡ್ ಮಾಡಿದರೆ ತುಂಬ ಒಳ್ಳೆ ಕ್ವಾಲಿಟಿ ಬರುತ್ತೆ. ನೆಕ್ಸ್ಟ್ ಒಂದು ಡಿಸ್ಪ್ಲೇ ನೋಟಿಫಿಕೇಶನ್ ವೈಲ್ ರೆಕಾರ್ಡಿಂಗ್. ಯಾಕಂದರೆ ಸ್ಕ್ರೀನ್ ರೆಕಾರ್ಡ್ ಆಗಬೇಕಾದ್ರೆ ನೋಟಿಫಿಕೇಶನ್ ಆಗಲೆಲ್ಲ ಬರೋದು ಅವಶ್ಯಕತೆ ಇರೋದಿಲ್ಲ, ಅದಕ್ಕೆ ಸ್ವಿಚ್ ಆನ್ ಮಾಡಿದರೆ ಅದು ಆಫ್ ಆಗುತ್ತೆ. ಅದೇ ಥರ ಆಟೋ ಸೆಲೆಕ್ಟ್ ಡೈನಾಮಿಕ್ ಏರಿಯಾ ಅಂತ ಇದೆ, ಇದನ್ನು ಕೂಡ ಆನ್ ಮಾಡಿ ಇಡಬೇಕು. ಸೊ ಇದು ಸ್ಕ್ರೀನ್ ಕ್ಯಾಪ್ಚರ್ ರಿಲೇಟೆಡ್ ಆಯಿತು. ನೆಕ್ಸ್ಟ್ ಒಂದು ಸ್ಮಾರ್ಟ್ ಸ್ಪ್ಲಿಟ್, ಇದನ್ನು ಚೆನ್ನಾಗಿದೆ ನೋಡಿರಿ. ಮಲ್ಟಿಪಲ್ ಆ್ಯಪ್ಸ್ನ ಯೂಸ್ ಮಾಡ್ಬೋದು. ಎನೇಬಲ್ ಸ್ಕ್ರೀನ್ ಸ್ಪ್ಲಿಟಿಗೆ ಹೋಗಿ ಇವೆರಡನ್ನ ನೀವು ಸ್ವಿಚ್ ಆನ್ ಮಾಡಬೇಕು. ಮಾಡಿದಾಗ ಏನಾಗುತ್ತೆ, ಲೆಟ್ಸ್ ನಾನು ಕ್ರೋಮ್ ಬ್ರೌಸರಲ್ಲಿ ಏನೋ ಸರ್ಚ್ ಮಾಡ್ತಾ ಇದ್ದೀನಪ್ಪ, ಕ್ರೋಮ್ ಬ್ರೌಸರ್ ಓಪನ್ ಮಾಡಿ ನಾನು ಇಮಿಡಿಯೇಟಾಗಿ ಫೇಸ್ಬುಕ್ ಓಪನ್ ಮಾಡಬೇಕಂದ್ರೆ ಜಸ್ಟ್ 3 ಫಿಂಗರ್ಸಿಂದ ಈ ಥರ ಸ್ಲೈಡ್ ಅಪ್ ಮಾಡಿದ ತಕ್ಷಣ ಸ್ಮಾರ್ಟ್ ಸ್ಪ್ಲಿಟ್ ಓಪನ್ ಆಗುತ್ತೆ. ಇಲ್ಲಿ ಏನು ಮಾಡಬೇಕು, ಫೇಸ್ಬುಕ್ ಮೇಲೆ ನಾನು ಟ್ಯಾಪ್ ಮಾಡಿದ ತಕ್ಷಣ ಇಲ್ಲಿ ಫೇಸ್ಬುಕ್ ಓಪನ್ ಆಗುತ್ತೆ, ಹಾಗೆ ಅಲ್ಲಿ ಮೇಲ್ಗಡೆ ಕ್ರೋಮ್ ಬ್ರೌಸರ್ ಇದೆ. ಸೊ ಇದ್ರದ್ದು ಸೈಜ್ ಏನಿದೆ ಅಲ್ಲ, ಒಂದೊಂದು ಆ್ಯಪಿಂದು ಈ ಥರ ನೀವು ಕಸ್ಟಮೈಸ್ ಕೂಡ ಮಾಡಬಹುದು. ಸೊ ಈ ಥರ ನೀವು ಯೂಟಿಲೈಸ್ ಮಾಡಿ ಇದ್ರ ಮೇಲೆ ಒಂದ್ಸಲ ಟ್ಯಾಪ್ ಮಾಡಿದರೆ ಸ್ವ್ಯಾಪ್ ಮಾಡ್ಬೋದು. ಎರಡು ಸ್ಕ್ರೀನ್ ನೋಡ್ರಿ, ಮೇಲ್ ಫೇಸ್ಬುಕ್ ಹೋಗುತ್ತೆ, ಈಗ ಕೆಳಗಡೆ ಕ್ರೋಮ್ ಬ್ರೌಸರ್ ಬರುತ್ತೆ. ಸೊ ನಿಮಗೆ ಯಾವ ಥರ ಕನ್ವೀನಿಯನ್ಸ್ ಇದೆ ಆ ಥರ ಯೂಟಿಲೈಸ್ ಮಾಡ್ಕೋಬೋದು. ಬೇರೆ ಆ್ಯಪ್ಸ್ ಆ್ಯಡ್ ಮಾಡಬೇಕಂದ್ರೆ ಇಲ್ಲಿ ಪ್ಲಸ್ ಅಂತ ಇದೆ. ಸೊ ಕ್ರೋಮ್ನ ತೆಗೆದ್ಬಿಟ್ಟು ಬೇರೆ ಆ್ಯಪ್ ಕೂಡ ಆ್ಯಡ್ ಮಾಡಬಹುದು. ಸೊ ಇದನ್ನು ಕ್ಲೋಸ್ ಮಾಡಬೇಕಂದ್ರೆ ಕ್ರಾಸ್ ಮಾರ್ಕ್ ಇದೆ, ಜಸ್ಟ್ ಟ್ಯಾಪ್ ಮಾಡಿರಿ ಒಂದ್ಸಲ, ಅಲ್ಲಿ ಕ್ಲೋಸ್ ಆಯಿತು, ರೈಟ್? ಸೊ ಈ ಥರ ಸ್ಮಾರ್ಟ್ ಸ್ಪ್ಲಿಟ್ನ ಯೂಸ್ ಮಾಡಿರಿ. ಇನ್ನೊಂದು ವೇ ಇದೆ ಸ್ಮಾರ್ಟ್ ಸ್ಪ್ಲಿಟ್ ಈ ಥರ ಯೂಸ್ ಮಾಡಲಿಕ್ಕೆ, ಸ್ಕ್ರೀನ್ ಸ್ಪ್ಲಿಟ್ನ. ಸೊ ಇಲ್ಲಿ ಜಸ್ಟ್ ರೀಸೆಂಟಿಗೆ ಟ್ಯಾಪ್ ಮಾಡಿದ ತಕ್ಷಣ ಇಲ್ಲಿ ಫೇಸ್ಬುಕ್ ಸಪೋಸ್ ಓಪನ್ ಮಾಡಿದರೆ ಇಲ್ಲಿ ಟ್ಯಾಪ್ ಮಾಡಿದರೆ ಸ್ಪ್ಲಿಟ್ ಸ್ಕ್ರೀನ್ ಅಂತ ಕಾಣಿಸ್ತಾ ಇದೆ, ಹೌದಾ? ಸೊ ಇದ್ರ ಮೇಲೆ ನೀವು ಟ್ಯಾಪ್ ಮಾಡಿದರೆ ಸ್ಪ್ಲಿಟ್ ಸ್ಕ್ರೀನ್ ಇಮಿಡಿಯೇಟ್ ಆಗಿ ಓಪನ್ ಆಗುತ್ತೆ. ಸೊ ಯೂಟ್ಯೂಬ್ ಅಥವಾ ಯಾವುದೇ ಆ್ಯಪ್ಸ್ ಇರಲಿ ಇಲ್ಲಿಂದ ನೀವು ಈಸಿಯಾಗಿ ಓಪನ್ ಮಾಡಬಹುದು. ಕ್ವಿಕ್ ಆಗಿ ಬ್ಯಾಕ್ ತೊಗೊಳೋಣ, ಬೇರೆ ಸೆಟ್ಟಿಂಗ್ಸ್ ನೋಡೋಣ. ಸ್ಮಾರ್ಟ್ ಮೋಷನ್ ಅಂತ ಇದೆ, ಇದನ್ನು ತುಂಬ
ತುಂಬ ಒಳ್ಳೆ ಫೀಚರ್ ಇದೆ ನೋಡಿರಿ. ಸೊ ಸ್ಮಾರ್ಟ್ ಸ್ಕ್ರೀನ್ ಆನ್ ಆ್ಯಂಡ್ ಆಫ್ ಏನಪ್ಪ ಇದು ಅಂದರೆ ಇದೆಲ್ಲ ಆಫ್ ಇರುತ್ತೆ ಬೈ ಡಿಫಾಲ್ಟ್. ನೀವು ಹೋಗಿ ನಿಮ್ಮ ಮೊಬೈಲಲ್ಲಿ ಆನ್ ಮಾಡಬೇಕು. ಮಾಡಿದ ತಕ್ಷಣ ಸಪೋಸ್ ನೀವು ಡೆಸ್ಕ್ ಮೇಲೆ ಟೇಬಲ್ ಮೇಲೆ ಈ ಥರ ಮೊಬೈಲ್ನ ಇಟ್ಟಿರ್ತೀರ. ಸೊ ನೀವು ಏನಾದರೂ ಮೆಸೇಜ್ ಚೆಕ್ ಮಾಡಬೇಕು ಅಥವಾ ಜಸ್ಟ್ ಮೊಬೈಲ್ನ ಯೂಸ್ ಮಾಡಬೇಕಂತ ಹೋಗ್ತಾರೆ. ಸೊ ನೀವೇನು ಮಾಡ್ತೀರಾ ಅವಾಗ ಜಸ್ಟ್ ಲಾಕ್ಸ್ ಇದು ಬಟನ್ನ ಯೂಸ್ ಮಾಡಿ ಅನ್ಲಾಕ್ ಮಾಡ್ತೀರಾ ಸ್ಕ್ರೀನ್. ಅದ್ರ ಬದಲು ಏನಾಗುತ್ತೆ ಜಸ್ಟ್ ಮೊಬೈಲ್ ನೀವು ಹಿಂಗೆ ಎತ್ತಿದ ತಕ್ಷಣ ಆಟೋಮೆಟಿಕ್ಕಾಗಿ ಸ್ಕ್ರೀನ್ ಬೇಕಾಗಿ ನೀವು ಹೋಮ್ ಸ್ಕ್ರೀನಿಗೆ ಹೋಗ್ತೀರಾ. ಸೊ ಆ ಥರ ಫೀಚರ್ ಕಸ್ಟಮೈಸ್ ಮಾಡ್ಕೊಳ್ಳಿಕ್ಕೆ ಇದನ್ನು ಆನ್ ಮಾಡಬೇಕು. ಹಾಗೆ ಡಬಲ್ ಟ್ಯಾಪ್ ಟು ಲೈಟ್, ಡಬಲ್ ಟ್ಯಾಪ್ ಟರ್ನ್ ಆಫ್ ಅಂತ ಇದೆಯಲ್ಲ. ಸೊ ನಾವು ಹೋಮ್ ಸ್ಕ್ರೀನಲ್ಲಿ ಇದ್ದೀನಪ್ಪ, ಈಗ ಇಮಿಡಿಯೇಟಾಗಿ ಲಾಕ್ ಮಾಡಬೇಕಂದ್ರೆ ಜಸ್ಟ್ ಡಬಲ್ ಟ್ಯಾಪ್ ಮಾಡಿದ ತಕ್ಷಣ ಲಾಕ್ ಆಗುತ್ತೆ ಸ್ಕ್ರೀನ್. ಅದೇ ಥರ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿದ ತಕ್ಷಣ ಅನ್ಲಾಕ್ ಆಗುತ್ತೆ. ಸೊ ಈ ಥರ ಕ್ವಿಕ್ಕಾಗಿ ಯೂಸ್ ಮಾಡಬೇಕಂದ್ರೆ ಇಲ್ಲಿ ಆನ್ ಮಾಡಿರಬೇಕು. ಸೊ ಇದು ಸ್ಮಾರ್ಟ್ ಸ್ಕ್ರೀನ್ ಆನ್ ಆ್ಯಂಡ್ ಆಫ್. ಹಾಗೆ ಸ್ಮಾರ್ಟ್ ವೇಕ್ ಫೀಚರ್ ಇದೆ, ತುಂಬ ಒಳ್ಳೆ ಫೀಚರ್ ಇದೆ ಇದು. ಸೊ ಇದನ್ನು ನಾವು ಸ್ಕ್ರೀನ್ ಲಾಕ್ ಮಾಡಿದಾಗ ಏನು ಡ್ರಾ ಮಾಡ್ತೀವೋ ಅದನ್ನು ಓಪನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಸ್ವೈಪ್ ಡೌನ್ ಟು ಟೇಕ್ ಎ ಫೋಟೋ ಅಂತ ಇದೆ. ಸೊ ನಾನು ಸ್ಕ್ರೀನ್ನ ಲಾಕ್ ಮಾಡ್ತೀನಿ, ಇಲ್ಲಿ ಈ ಥರ ಸ್ವೈಪ್ ಡೌನ್ ಮಾಡ್ತೀನಿ. ಮಾಡಿದ ತಕ್ಷಣ ಇಮ್ಮಿಡಿಯೇಟಾಗಿ ಕ್ಯಾಮ್ರಾ ಓಪನ್ ಆಗಿ ಫೋಟೋನ ಕ್ಲಿಕ್ ಮಾಡ್ಕೊಳ್ಳುತ್ತೆ. ಸೊ ಇದನ್ನು ವೆರಿ ಕ್ವಿಕ್ಕಾಗಿ ಯೂಸ್ ಮಾಡಲಿಕ್ಕೆ ಈ ಥರ ಸೆಟ್ಟಿಂಗ್ನ ಚೇಂಜ್ ಮಾಡ್ಕೋಬೋದು. ಸೊ ಇಲ್ಲಿ ನೋಡಿರಿ ಇದನ್ನು ಆನ್ ಮಾಡಬೇಕು. ಬೈ ಡಿಫಾಲ್ಟ್ ಆಫ್ ಆಗಿರುತ್ತೆ. ಸೊ ನೀವು ಆನ್ ಮಾಡಿಟ್ಕೋಬೇಕು. ಡ್ರಾ ಎಮ್ ಟು ಪ್ಲೇ ಮ್ಯೂಸಿಕ್ ಅಂತ ಇದೆ. ನಾನು ಸ್ಕ್ರೀನ್ ಲಾಕ್ ಮಾಡಿದಾಗ ಎಮ್ ಅಂತ ಈ ಥರ ಎಮ್ ಅಂತ ಡ್ರಾ ಮಾಡಿದರೆ ಓಪನ್ ಆಯ್ತು, ಅಲ್ಲಿ ಮ್ಯೂಸಿಕ್ ಪ್ಲೇ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಅದೇ ಥರ ಡ್ರಾ ಎಫ್ ಟು ಲಾಂಚ್ ಫೇಸ್ಬುಕ್ ಅಂತ ಇದೆ. ಸೊ ಎಫ್ ಅಂತ ನೀವು ಈ ಥರ ಡ್ರಾ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಫೇಸ್ಬುಕ್ ಆ್ಯಪ್ ಓಪನ್ ಆಗುತ್ತೆ. ಹಾಗೆ ಡ್ರಾ ಇ ಅಂತ ಇದೆ. ಸೊ ಇನ ಡ್ರಾ ಮಾಡಿದರೆ ಏನು ಓಪನ್ ಆಗಬೇಕು ಅನ್ನೋದನ್ನು ನಾವು ಕಸ್ಟಮೈಸ್ ಮಾಡ್ಬೋದು. ಸಪೋಸ್ ನಾನು ಕ್ಯಾಲ್ಕುಲೇಟ್ರ್ ಇಟ್ಟಿದ್ನಪ್ಪ, ಈಗ ಲಾಕ್ ಮಾಡಿದೆ ಸ್ಕ್ರೀನ್ನ, ನಾನು ಸ್ಕ್ರೀನ್ ಮೇಲೆ ಇ ಅಂತ ಹೀಗೆ ಬೋಲ್ಡಾಗಿ ಡ್ರಾ ಮಾಡಬೇಕು ನೀವು. ಓಕೆ, ಸೊ ಡ್ರಾ ಮಾಡಿದ ತಕ್ಷಣ ನೋಡಿರಿ ಇಮಿಡಿಯೇಟಾಗಿ ಕ್ಯಾಲ್ಕುಲೇಟ್ರ್ ಓಪನ್ ಆಯಿತು. ಸೊ ಈ ಥರ ಮ್ಯಾಜಿಕ್ ಥರ ಕಸ್ಟಮೈಸ್ ಮಾಡ್ಕೋಬೋದು ನಿಮ್ಮ ಮೊಬೈಲ್ನ. ನೆಕ್ಸ್ಟ್ ಫೀಚರ್ ಬಂದುಬಿಟ್ಟು ಕ್ವಿಕ್ ಆ್ಯಕ್ಷನ್ ಅಂತ ಇದೆ. ಸೊ ಹೆಸರಲ್ಲಿದೆ ಕ್ವಿಕ್ ಆ್ಯಕ್ಷನ್ ಅಂದರೆ ವಾಲ್ಯೂಮ್ ಬಟನ್ನ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಸ್ವಲ್ಪ ಹೊತ್ತು ಏನು ಓಪನ್ ಆಗಬೇಕು. ಸೊ ರೆಕಾರ್ಡ್ ಮಾಡಬೇಕಪ್ಪ ಆಡಿಯೋ, ಯಾರ್ದಾದ್ರೂ ಆಡಿಯೋ ರೆಕಾರ್ಡ್ ಮಾಡಬೇಕು ನೀವು ಇಮಿಡಿಯೇಟಾಗಿ ಅಂದರೆ ನೀವೇನು ಮಾಡಬೇಕು, ಈ ರೆಕಾರ್ಡ್ ಆಡಿಯೋ ಮೇಲೆ ಟ್ಯಾಪ್ ಮಾಡಿ ಆನ್ ಮಾಡ್ಕೊಂಡಿರಬೇಕು. ಸೊ ನಾನೀಗ ಲಾಕ್ ಮಾಡಿದ್ದೀನಿ ಸ್ಕ್ರೀನು, ವಾಲ್ಯೂಮ್ ಬಟನ್ನ ಪ್ರೆಸ್ ಆ್ಯಂಡ್ ಹೋಲ್ಡ್ ಮಾಡ್ತೀನಿ. ಈ ಥರ ಒಂದು 2 ಸೆಕೆಂಡ್ಸ್ ಮಾಡಿದ ತಕ್ಷಣ ಇಮ್ಮಿಡಿಯೇಟಾಗಿ ಆಡಿಯೋ ರೆಕಾರ್ಡಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಈ ಥರ ಕ್ವಿಕ್ಕಾಗಿ ನೀವು ಆ್ಯಕ್ಸಸ್ ಮಾಡಲಿಕ್ಕೆ ಇಲ್ಲಿ ಕ್ವಿಕ್ ಆ್ಯಕ್ಷನಲ್ಲಿ ಹೋಗಿಬಿಟ್ಟು ಫನ್ ಆ್ಯಪಿಗೆ ಹೋಗಿ ನೀವು ಯಾವುದೇ ಆ್ಯಪ್ನ ಕ್ವಿಕ್ಕಾಗಿ ಓಪನ್ ಮಾಡಬೇಕು ಅಂದರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಸೆಲೆಕ್ಟ್ ಮಾಡಿದ ತಕ್ಷಣ ಏನಾಗುತ್ತೆ, ವಾಲ್ಯೂಮ್ ಡೌನ್ ಬಟನ್ನ ಟ್ಯಾಪ್ ಆ್ಯಂಡ್ ಹೋಲ್ಡ್ ಅಂದರೆ ಪ್ರೆಸ್ ಆ್ಯಂಡ್ ಹೋಲ್ಡ್ ಮಾಡಿದ ತಕ್ಷಣ ನಿಮಗೆ ಅದು ಆ್ಯಪ್ನ ಓಪನ್ ಆಗುತ್ತೆ. ನೆಕ್ಸ್ಟ್ ಒನ್ ಬಂದುಬಿಟ್ಟು ಪ್ರೆಸ್ ಆ್ಯಂಡ್ ಹೋಲ್ಡ್ ಪವರ್ ಬಟನ್. ನೋಡಿರಿ ಪವರ್ ಬಟನ್ ಒತ್ತಿಡ್ಕೊಂಡ್ರೆ ಏನು ಬರಬೇಕು ಅನ್ನೋದನ್ನು ಆಪ್ಷನ್ ಇಲ್ಲಿದೆ. 2 ಆಪ್ಷನ್ ಇದೆ. ಒಂದು ಗೂಗಲ್ ಅಸಿಸ್ಟೆಂಟ್ ಲಾಂಚ್ ಮಾಡ್ಬೋದು, ಇನ್ನೊಂದು ಬಂದುಬಿಟ್ಟು ಪವರ್ ಆ್ಯಂಡ್ ಎಮರ್ಜೆನ್ಸಿ ಮೆನು. ಸೊ ಪವರ್ ಬಟನ್ನ ಈ ಥರ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಎಮರ್ಜೆನ್ಸಿ ಐಕಾನ್ ಇದೆ. ಸೊ ಕ್ವಿಕ್ಕಾಗಿ ಎಮರ್ಜೆನ್ಸಿ ನಂಬರ್ ನಾವು ಯಾವ ಸೆಟ್ ಮಾಡಿರ್ತೀವೋ ಅಲ್ಲಿ ಕಾಲ್ ಹೋಗುತ್ತೆ ಪ್ರೆಸ್ ಮಾಡೋದ್ರಿಂದ. ಅದು ಬೇಡಪ್ಪ ನಮಗೆ ಗೂಗಲ್ ಅಸಿಸ್ಟೆಂಟ್ ಬೇಕು ಅಂತ ಹೇಳಿದರೆ ಇದ್ರ ಮೇಲೆ ಟ್ಯಾಪ್ ಮಾಡಿ ಓಕೆ ಅನ್ಬೇಕು. ಈಗ ನೋಡಿರಿ ಪವರ್ ಬಟನ್ನ ಪ್ರೆಸ್ ಆ್ಯಂಡ್ ಹೋಲ್ಡ್ ಮಾಡಿದ ತಕ್ಷಣ ಇಮ್ಮಿಡಿಯೇಟ್ಲಿ ಗೂಗಲ್ ಅಸಿಸ್ಟೆಂಟ್ ಓಪನ್ ಆಯಿತು, ರೈಟ್. ಸೊ ಈ ಥರ ಕ್ವಿಕ್ಕಾಗಿ ಆ್ಯಕ್ಸಸ್ ಮಾಡ್ಕೋಬಹುದು. ಅದಕ್ಕೆ ಸೆಟ್ಟಿಂಗ್ಸ್ನ ಇಲ್ಲಿದೆ, ಇದನ್ನು ಚೇಂಜ್ ಮಾಡಿಕೊಡ್ರಿ. ನೆಕ್ಸ್ಟ್ ಸೆಟ್ಟಿಂಗ್ ಬಂದುಬಿಟ್ಟು ಇಲ್ಲಿ ಈಸಿ ಟಚ್. ಸೊ ಇದ್ರ ಬಗ್ಗೆ ನಾನು ಹೇಳಬೇಕಂತ ಇದೆ. ಯಾಕಂದರೆ ಈಸಿ ಟಚ್ ಅನ್ನೋದು ಏನಿದೆಯಲ್ಲ, ನಾನು ಸ್ಟಾರ್ಟಿಂಗ್ ವೀಡಿಯೋದಲ್ಲಿ ತೋರಿಸಿದ್ನಲ್ಲ ನಿಮಗೆ, ಇದು ಐಕಾನ್ ಆಸ್ಟ್ರೋನಾಟಿಂದು. ಸೊ ಇದನ್ನೇ ಈಸಿ ಟಚ್. ಸೊ ಇದನ್ನು ಪರ್ಸನಲೈಸ್ ಸ್ಕಿನ್ ಅಂತ ಇದೆ. ಫಸ್ಟ್ ಹೋಗಿ ನೀವು ಸ್ವಿಚ್ ಆನ್ ಮಾಡಬೇಕು ಇದು ಯೂಸ್ ಮಾಡಬೇಕಂದ್ರೆ. ಸೊ ಸ್ವಿಚ್ ಆನ್ ಮಾಡಿದ ತಕ್ಷಣ ಇಲ್ಲಿ ಪರ್ಸನಲೈಸ್ಡ್ ಸ್ಕಿನ್ ಅಂತ ಇದೆ. ಸೊ ಇಲ್ಲಿ ವೆರೈಟಿ ಆನಿಮೇಷನ್ ಕೊಟ್ಟಿದ್ದಾರೆ, ನಿಮಗೆ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಆರೆಂಜ್ ಐಕಾನ್ ಕೂಡ ಇದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಸೊ ಅಪ್ಲೈ ಮಾಡಿದರೆ ಇಲ್ಲಿ ಆರೆಂಜ್ ಐಕಾನ್ ಬಂದಿದೆ. ಸೊ ಈ ಐಕಾನ್ ಎಲ್ಲಿ ಬೇಕಲ್ಲಿ ನೀವು ಸ್ಕ್ರೀನಲ್ಲಿ ಇಟ್ಕೋಬಹುದು. ಅಲ್ಲಿ ಒಂದ್ಸಲ ಟ್ಯಾಪ್ ಮಾಡಿದ ತಕ್ಷಣ ಶಾರ್ಟ್ ಕಟ್ ಕೀ ಬರುತ್ತೆ. ಸೊ ಇದು ಹೇಗೆ ಕಸ್ಟಮೈಸ್ ಮಾಡಬೇಕಂದ್ರೆ ಕಸ್ಟಮೈಸ್ ಮೆನು ಅಂತ ಇದೆ. ಇಲ್ಲಿ ಒಂದ್ಸಲ ಟ್ಯಾಪ್ ಮಾಡಿದ ತಕ್ಷಣ ಸೊ ಯಾವುದು ಆ್ಯಪ್ಸ್ ನೀವು ಹಗಲೆಲ್ಲ ಯೂಸ್ ಮಾಡ್ತೀರಿ, ಲೆಟ್ಸ್ ಸೇ ಫೇಸ್ಬುಕ್ ಅಥವಾ ಕಾಲ್ ಮಾಡೋದಿರಲಿ ಅಥವಾ ಯಾರಿಗಾದ್ರೂ ಕಾಲ್ ಮಾಡೋದು ನಂಬರ್ ಇರಲಿ, ಸೊ ಅವ್ರ ಕಾಂಟ್ಯಾಕ್ಟ್ಸ್ನ ಕೂಡ ಆ್ಯಡ್ ಮಾಡ್ಬೋದು. ಸೊ ಇಮ್ಮಿಡಿಯೇಟಾಗಿ ಯಾವ್ದು ಆ್ಯಪ್ಸನ್ನು ನೀವು ತುಂಬಷ್ಟು ಸಲ ಯೂಸ್ ಮಾಡ್ತೀರಲ್ವಾ, ಸೊ ರೆಗ್ಯುಲರ್ ಆಗಿ ಅದನ್ನು ಇಲ್ಲಿ ಕ್ಲಿಕ್ ಟು ಆ್ಯಡ್ ಅಂತ ಇರುತ್ತೆ. ಇಲ್ಲಿ ಹೋಗಿ ಆ ಆ್ಯಪ್ಸ್ನ ನೀವು ಆ್ಯಡ್ ಮಾಡಬೇಕು. ಸೊ ಮಾಡಿದ ತಕ್ಷಣ ಇಲ್ಲಿ ಈ ಥರ ಐಕಾನ್ಸ್ ಬರುತ್ತೆ. ಹಾಗೆ ಕ್ವಿಕ್ ಟೂಲ್ ಕೂಡ ಕಸ್ಟಮೈಸ್ ಮಾಡ್ಕೋಬೋದು. ಅಂದರೆ ನಾನು ಟ್ಯಾಪ್ ಮಾಡಿದ ತಕ್ಷಣ ಇಲ್ಲಿ ಆ್ಯಪ್ಸ್ ಇದೆ ಅಲ್ವಾ, ಸೊ ಆ್ಯಪ್ ಸೆಕ್ಷನಲ್ಲಿ ಆ್ಯಪ್ಸ್ ಬರುತ್ತೆ. ಕ್ವಿಕ್ ಟೂಲ್ಸ್ ಏನು ಬೇಕೋ ಅದನ್ನು ಇಲ್ಲಿ ಇಟ್ಕೋಬಹುದು. ಸೊ ಫಾರ್ ಎಕ್ಸಾಂಪಲ್ ಸ್ಕ್ರೀನ್ ಶಾಟ್ ಇದೆ, ಕ್ಯಾಲ್ಕುಲೇಟರ್ ಇದೆ, ಸ್ಕ್ರೀನ್ ರೆಕಾರ್ಡಿಂಗ್ ಇದೆ. ಸೊ ಇದು ನಾನು ಟ್ಯಾಪ್ ಮಾಡಿ ಸ್ಕ್ರೀನ್ ರೆಕಾರ್ಡಿಂಗ್ ಅಂದ ತಕ್ಷಣ ಇಮಿಡಿಯೇಟಾಗಿ ಸ್ಕ್ರೀನ್ ರೆಕಾರ್ಡ್ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಏನೇನು ಬೇಕಲ್ವಾ ನಿಮಗೆ ಇಲ್ಲಿ ಕ್ಲಿಕ್ ಟು ಆ್ಯಡಿಗೆ ಹೋಗಿ ಕಸ್ಟಮೈಸ್ ಮಾಡಿಕೊಡ್ರಿ. ಸೊ ಈವನ್ ರಿಮೂವ್ ಕೂಡ ಮಾಡಬಹುದು. ಸೊ ಇದು ಬಂದುಬಿಟ್ಟು ಕಸ್ಟಮೈಸ್ ಮೆನು. ಹಾಗೆ ಡಬಲ್ ಟ್ಯಾಪ್, ಇದನ್ನು ಡಬಲ್ ಟ್ಯಾಪ್ ಮಾಡಿದರೆ ಕೂಡ ಒಂದು ಫಂಕ್ಷನ್ ಇದೆ. ಅದ್ರ ಮೇಲೆ ಒಂದು ಸಲ ಟ್ಯಾಪ್ ಮಾಡಿದರೆ ಮೆನು ಓಪನ್ ಮಾಡಬೇಕಾ ಏನಾಗಬೇಕು ಅನ್ನೋದು ಕೂಡ ಆಪ್ಷನ್ ಇದೆ. ಸೊ ಕಂಪ್ಲೀಟಾಗಿ ಟೋಟಲಿ ಕಸ್ಟಮೈಸೇಬಲ್ ಇದೆ
ಇದನ್ನು ನೀಟಾಗಿ ಯೂಸ್ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ತುಂಬ ಫಾಸ್ಟಾಗಿ ನೀವು ಫೋನ್ನ ಯೂಸ್ ಮಾಡ್ಕೋಬಹುದು. ಸೊ ಪ್ರೆಸ್ ಆ್ಯಂಡ್ ಹೋಲ್ಡ್ ಮಾಡಿದರೆ ಒಂದಿದೆ, ಹೋಲ್ಡ್ ಆ್ಯಂಡ್ ಸ್ಲೈಡ್ ಸೈಡ್ ವೇಸ್ ಮಾಡಿದರೆ ಇದನ್ನು ಏನು ಹಾಕಬೇಕು ಅನ್ನೋದು ಕೂಡ ನೀವು ಯೂಟಿಲೈಸ್ ಮಾಡ್ಕೋಬಹುದು. ಹಾಗೆ ಇದ್ರದ್ದು ವಿಸಿಬಿಲಿಟಿ ಏನು ಕಾಣಿಸ್ತಾ ಇದೆ ಅಲ್ವಾ, ಸೊ ಇದ್ರದ್ದು ವಿಸಿಬಿಲಿಟಿ ಕೂಡ ಹೀಗೆ ಜಾಸ್ತಿ ಮಾಡಬಹುದು. ನೋಡ್ರಿ ಇಲ್ಲಿ ಹೇಗೆ ಕಾಣಿಸುತ್ತೆ ಈಗ. ಸೊ ಇದು ವಿಸಿಬಿಲಿಟಿ ಕಡಿಮೆ ಬೇಕಪ್ಪ ಅಂದರೆ ಒಪ್ಯಾಸಿಟಿ ಇದರದ್ದು ಕಡಿಮೆ ಮಾಡ್ಕೋಬಹುದು. ಅದೇ ಥರ ಆಟೋ ಹೈಡ್ ಇನ್ ಫುಲ್ ಸ್ಕ್ರೀನ್ ಇದೆ, ಇವೆರಡು ಆನ್ ಮಾಡಿ ಇಟ್ಕೊಳ್ರಿ. ಸೊ ಗೇಮಿಂಗ್ ಆಡ್ಬೇಕಾದ್ರೆ ಏನಾದರೂ ಫುಲ್ ಸ್ಕ್ರೀನ್ ಮೂವಿ ನೋಡ್ತಾ ಇದ್ದರೆ ಇದರದ್ದು ಅವಶ್ಯಕತೆ ಇರೋದಿಲ್ಲ. ಸೊ ಹಾಗಾಗಿ ಅದು ಆಟೋಮೆಟಿಕ್ ಆಗಿ ಹೈಡ್ ಆಗುತ್ತೆ ಇದನ್ನು ಆನ್ ಮಾಡಿದರೆ. ಸೊ ಅದು ಬಂದುಬಿಟ್ಟು ಈಸಿ ಟಚ್. ನೆಕ್ಸ್ಟ್ ಫೇಸ್ ಬ್ಯೂಟಿ ಫಾರ್ ವಿಡಿಯೋ ಕಾಲ್. ಎಸ್, ಸೊ ವಾಟ್ಸ್ಆ್ಯಪ್ ಅಥವಾ ಯಾವುದೇ ಈ ಥರ ಕಂಪ್ಯಾಟಬಲ್ ಆ್ಯಪ್ಸಲ್ಲಿ ಹೋಗ್ಬಿಟ್ಟು ನೀವು ವಿಡಿಯೋ ಕಾಲ್ ಮಾಡಿದರೆ ಇದನ್ನು ಆನ್ ಮಾಡಿ ಇಟ್ಕೊಂಡ್ರೆ ನೀವು ಫೇಸ್ ಬ್ಯೂಟಿನ ಅಪ್ಲೈ ಆಗುತ್ತೆ. ಸೊ ಸ್ಯಾಮ್ಸಂಗಲ್ಲಿ ಈ ಥರ ಬ್ಯೂಟಿ ಕಾಲ್ ನಿಮಗೆ ಸಿಗೋದಿಲ್ಲ. ಇಲ್ಲಿ ಬಂದುಬಿಟ್ಟು ಫ್ಲ್ಯಾಶ್ ನೋಟಿಫಿಕೇಶನ್ ಇದನ್ನು ಚೆನ್ನಾಗಿದೆ. ಸೊ ಇನ್ಕಮಿಂಗ್ ಕಾಲ್ ಬರ್ತಾ ಇದ್ರೆ ಸ್ಕ್ರೀನ್ ವೈಟ್ ಈ ಥರ ಫ್ಲ್ಯಾಶ್ ಆಗ್ತಾ ಇರುತ್ತೆ ಸ್ಕ್ರೀನ್. ಸೊ ಎಲ್ಲಾದರೂ ಟೇಬಲ್ ಮೇಲೆ ಇಟ್ಟು ನೀವು ಮೊಬೈಲ್ ಮರ್ತು ಬಿಟ್ಟಿದ್ದೀರಾ ಅಂದರೆ ಅಲ್ಲಿ ಕಾಲ್ ಬರ್ತಾ ಇದ್ರೆ ಸೈಲೆಂಟ್ ಮೋಡಲ್ಲಿ ಇಟ್ಟಿದ್ದೀರಾ ಅಂದರೆ ಅವಾಗ ನಿಮಗೆ ಅದು ಸ್ಕ್ರೀನ್ ಫ್ಲ್ಯಾಶ್ ಆಗುತ್ತೆ ಅಲ್ವಾ. ಸೊ ಅಲ್ಲಿಂದ ನಿಮಗೆ ಕ್ವಿಕ್ ಆಗಿ ಗೊತ್ತಾಗುತ್ತೆ ಏನೋ ಕಾಲ್ ಬಂದಿದೆ ಅಂತ. ಸೊ ಅವಾಗ ರಿಸೀವ್ ಮಾಡ್ಕೋಬಹುದು. ಅಗೇನ್ ನೈಸ್ ಫೀಚರ್ ಹಿಯರ್. ಶೆಡ್ಯೂಲ್ ಟಾಸ್ಕ್ ಅಂತ ಇದೆ. ಸೊ ಫೋನ್ನ ನೀವು ರೀಸ್ಟಾರ್ಟ್ ಮಾಡ್ತಿರ್ಬೇಕು ಅವಾಗವಾಗ. ಲೆಟ್ಸ್ ಎ ವೀಕ್ಲಿ ಒನ್ಸ್ ಅಥವಾ ಟ್ವೈಸ್ ನೀವು ಫೋನ್ನ ರೀಸ್ಟಾರ್ಟ್ ಮಾಡಿದರೆ ಆಟೋಮೆಟಿಕ್ಕಾಗಿ ಕ್ಯಾಶ್ ಮೆಮೊರಿ ಇರ್ಬೋದು, ಈ ಥರ ಕ್ಲಿಯರಾಗಿ ಏನಾದರೂ ಬಗ್ಸ್ ಇದ್ದರೆ ಕೂಡ ಅದನ್ನು ಹೋಗುತ್ತೆ. ಸೊ ಅದಕ್ಕೋಸ್ಕರ ಶೆಡ್ಯೂಲ್ ಪವರ್ ಆನ್ ಆ್ಯಂಡ್ ಆಫಿಗೆ ಹೋಗಿ ಸೊ ಯಾವ ದಿನ ಆಫ್ ಆಗಬೇಕು ಆನ್ ಆಗಬೇಕು ಮೊಬೈಲ್ ಅಂತ ನೀವು ಇಲ್ಲಿ ಸೆಟ್ ಮಾಡ್ಬೋದು ಟೈಮಿಂಗ್. ಸೊ ರಾತ್ರಿ ನೀವು ಮಲ್ಕೊಂಡಿರ್ತೀರ 12-12:30ಗೆ ಈ ಥರ ನೀವು ಸೆಟ್ ಮಾಡಿ ಇಟ್ಕೊಂಡ್ರೆ ಸೊ ವೀಕ್ಲಿ ಒನ್ಸ್ ಆಟೋಮೆಟಿಕ್ಕಾಗಿ ಫೋನ್ ರೀಸ್ಟಾರ್ಟ್ ಆಗಿರುತ್ತೆ ಆ ಟೈಮಿಗೆ. ಹಾಗೆ ಏರ್ಪ್ಲೇನ್ ಮೋಡ್ ಇದೆ, ವೈಬ್ರೇಷನ್ ಮೋಡ್ ಇದೆ, ಕೌಂಟ್ ಆನ್ ವೈಬ್ರೇಷನ್ ಇದೆ. ಸೊ ಇದನ್ನೆಲ್ಲ ನೀವು ಕಸ್ಟಮೈಸ್ ಮಾಡಿ ಶೆಡ್ಯೂಲ್ ಮಾಡಬಹುದು. ಅದೇ ಥರ ಒನ್ ಹ್ಯಾಂಡೆಡ್ ಫೀಚರ್ ಇದನ್ನು ತುಂಬ ಒಳ್ಳೆಯದಿದೆ. ನೀವು ಸಪೋಸ್ ವರ್ಕ್ ಮಾಡ್ತಾ ಇದ್ದೀರಾ, ಒಂದು ಕೈಯಿಂದ ವರ್ಕ್ ಮಾಡ್ತಾ ಇದ್ದೀರಾ, ಇನ್ನೊಂದು ಕೈಯಲ್ಲಿ ಮೊಬೈಲ್ ಯೂಸ್ ಮಾಡಬೇಕು ಫುಲ್ ಅಂದರೆ ಇದನ್ನು ನೀವು ಎನೇಬಲ್ ಮಾಡಬೇಕು. ಅವಾಗೇನಾಗುತ್ತೆ, ಜಸ್ಟ್ ಸ್ಲೈಡ್ ಮಾಡಿರಿ ಈಗ ಒಂದೇ ಕೈಯಿಂದ ಹೀಗೆ. ಸೊ ಸ್ವೈಪ್ ಮಾಡಿದ ತಕ್ಷಣ ಇಮ್ಮಿಡಿಯೇಟಾಗಿ ಈ ಥರ ಮಿನಿ ಸ್ಕ್ರೀನ್ ಬರುತ್ತೆ. ಇವಾಗ ನೋಡಿರಿ ಕಂಪ್ಲೀಟ್ ಮೊಬೈಲ್ ನೀವು ಜಸ್ಟ್ ಒಂದೇ ಕೈಯಿಂದ ಯೂಸ್ ಮಾಡ್ಬೋದು ತಾನೇ. ಈ ಥರ ಕಂಪ್ಲೀಟಾಗಿ ಯೂಸ್ ಮಾಡ್ಬೋದು ಜಸ್ಟ್ ವಿತ್ ಒನ್ ಹ್ಯಾಂಡ್, ಈಸಿಯಾಗಿ ರೀಚ್ ಆಗುತ್ತೆ. ಸೊ ನಾರ್ಮಲಿ ಮೊಬೈಲ್ ಹೇಗೆ ಯೂಸ್ ಮಾಡ್ತೀರಾ ಅದೇ ಥರ ಯೂಸ್ ಮಾಡ್ಬೋದು. ಸೊ ವರ್ಕ್ ಮಾಡ್ತಾ ಮೊಬೈಲ್ ಯೂಸ್ ಮಾಡಬೇಕಂದ್ರೆ ಒನ್ ಹ್ಯಾಂಡೆಡ್ ಫೀಚರ್ನ ಯೂಟಿಲೈಸ್ ಮಾಡಿರಿ. ಇದ್ರ ಸ್ಕ್ರೀನ್ ಸೈಜ್ ಕೂಡ ಚೇಂಜ್ ಮಾಡ್ಬೋದು. ಇಲ್ಲಿ ಟ್ಯಾಪ್ ಮಾಡಿದ ತಕ್ಷಣ ಎಷ್ಟು ದೊಡ್ಡದು ಬೇಕು ಅಂತ ಈ ಥರ ಕಸ್ಟಮೈಸ್ ಮಾಡಿ. ಇದು ಹೋಗಬೇಕಪ್ಪ ಅಂದರೆ ಇಲ್ಲಿ ಕ್ರಾಸ್ ಮಾರ್ಕ್ ಇದೆ, ಜಸ್ಟ್ ಟ್ಯಾಪ್ ಮಾಡಿಬಿಟ್ರಿ ನಾರ್ಮಲ್ ಸ್ಕ್ರೀನ್ ಮೋಡ್ಗೆ ಬಂದುಬಿಡ್ತೀರಾ. ಸೊ ಡಿಯರ್ ಫ್ರೆಂಡ್ಸ್, ಇಷ್ಟೆಲ್ಲ ಸ್ಮಾರ್ಟ್ ಫೀಚರ್ಸ್ ಇದೆ ನಿಮ್ಮ ವಿವೋ ಫೋನಲ್ಲಿ. ಸೊ ನಿಮ್ಗೆ ಗೊತ್ತಿರಲಿಲ್ಲ ಅಂದರೆ ಇವಾಗ ಓಪನ್ ಮಾಡ್ಕೊಂಡು ಇದನ್ನೆಲ್ಲ ಕಸ್ಟಮೈಸ್ ಮಾಡಿ ನನ್ನ ವಿಡಿಯೋ ನೋಡಿ. ಹಾಗೆ ಈ ಥರ ವೀಡಿಯೋಸ್ ನಿಮಗೆ ಇಷ್ಟ ಆಗುತ್ತೆ ಅಂದರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ. ಹಾಗೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡ್ರಿ. ಇನ್ನೂ ಇಂಟ್ರೆಸ್ಟಿಂಗ್ ವೀಡಿಯೋಸ್ ಮಾಡ್ತಾ ಇದ್ದೀನಿ ಈ ಚಾನಲಲ್ಲಿ, ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಫಾಲೋ ಮಾಡಿರಿ. ಸೊ ವೀಕ್ಷಕರೇ, ಈ ವಿಡಿಯೋದಲ್ಲಿ ಇಷ್ಟೇ, ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್ ಎವ್ರಿವನ್, ಬಾಯ್ ಬಾಯ್.